ಹಾಯ್ ಹೆಲೋ ನಮಸ್ತೆ. ಬಿಗ್ ಬಾಸ್ ಮನೆ ಈ ವಾರ ಟಾಸ್ಕ್ ಅನ್ವಯ ಬಿಬಿ ಪ್ಯಾಲೇಸ್ ಆಗಿ ಬದಲಾಗಿದೆ. ಪ್ಯಾಲೇಸ್ಗೆ ಅತಿಥಿಗಳಾಗಿ ಬಿಗ್ ಬಾಸ್ ಸೀಸನ್ ಕನ್ನಡ 11ರಲ್ಲಿ ಸ್ಪರ್ಧಿಸಿದ್ದ ಉಗ್ರಂ ಮಂಜು, ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಪೈ ಹಾಗೂ ಚೈತ್ರಾ ಕುಂದಾಪುರ ಬಂದಿದ್ದಾರೆ. ಇನ್ನು ಟಾಸ್ಕ್ ಅನುಸಾರ ಈ ಬಾರಿಯ ಸ್ಪರ್ಧಿಗಳು ಸಿಬ್ಬಂದಿಗಳಾಗಿದ್ದಾರೆ. ಈ ವೇಳೆ ಗಿಲ್ಲಿ ನಟ ಆಡಿದ ಮಾತುಗಳು ವಿವಾದಕ್ಕೆ ಗ್ರಾಸವಾಗಿದೆ. ಬಿಗ್ ಬಾಸ್ ಮನೆಯೊಳಗೆ ಅತಿಥಿಗಳು ಬಂದ್ಮೇಲೆ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತ ಬಿಗ್ ಬಾಸ್ ಘೋಷಿಸಿದ್ರು. ಆಗ ಓ ಸೂಪರ್ ಅಂತ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಈ ವೇಳೆ ಮಧ್ಯ ಬಾಯಿ ಹಾಕಿದ ಗಿಲ್ಲಿ ನಟ ಎರಡನೇದ್ದ ಮೂರನೇದ್ದ ಅಂದ್ಬಿಟ್ರು. ಆಗ ಉಗ್ರಂ ಮಂಜು ಅಕ್ಷರಶಃ ಗರಂ ಆದ್ರು. ಕೆಲವೊಂದನ್ನ ಪರ್ಸನಲ್ ಆಗಿ ಬಿಟ್ಬಿಟ್ರೆ ನೀನು ಸಪ್ಲೈಯರು ಅಲ್ಲ, ನಾನು ಗೆಸ್ಟು ಅಲ್ಲ ಅಂತ ಗಿಲ್ಲಿ ನಟಗೆ ಉಗ್ರಂ ಮಂಜು ವಾರ್ನಿಂಗ್ ಕೊಟ್ರು. ಹೀಗಿರುವಾಗಲೇ ನೀವೆಲ್ಲ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಎಂಬ ಮಾತು ಗಿಲ್ಲಿ ನಟ ಬಾಯಲ್ಲಿ ಬಂತು. ಇದನ್ನೆಲ್ಲ ಗಮನಿಸಿದ ಉಗ್ರಂ ಮಂಜು ಭಾವಿ ಪತ್ನಿ ಸಂಧ್ಯಾ ತಮ್ಮ ಬೇಸರವನ್ನ ಸೋಷಿಯಲ್ ಮೀಡಿಯಾ ಮೂಲಕ ಹೊರಹಾಕಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಉಗ್ರಂ ಮಂಜು ಭಾವಿ ಪತ್ನಿ ಸಂಧ್ಯಾ ಸ್ಟೋರಿಯೊಂದನ್ನ ಹಂಚಿಕೊಂಡಿದ್ದಾರೆ. ಎಲ್ಲರ ಹತ್ರ ಪರ್ಸನಲ್ ವಿಷಯಗಳನ್ನ ಇಟ್ಕೊಂಡು ಕೆಟ್ಟ ಜೋಕ್ಸ್ ಮಾಡೋದು ಕಾಮಿಡಿನಾ? ಎಲ್ಲಾ ಶೋಗಳಲ್ಲೂ ಒಂದೊಂದು ಹುಡುಗಿ ಬಲಿ ಕೊಟ್ಟು ಗೆಲ್ಲೋ ಗಿಲ್ಲಿ ಬೇರೆಯವರಿಗೆ ಎಷ್ಟನೆಯದ್ದು ಅಂತ ಕೇಳ್ತಿದ್ದಾನೆ. ಬಿಟ್ಟಿ ಊಟ ಕೊಡೋ ಅಂತ ಯೋಗ್ಯತೆ ಇದೆಯಾ ನಿನಗೆ ಗಿಲ್ಲಿ? ನಿನಗೆ ಬಿಟ್ಟಿ ಊಟ ಹಾಕ್ತಿರೋದು ಬಿಗ್ ಬಾಸ್ ಮತ್ತು ಕಲರ್ಸ್ ಕನ್ನಡ ಅನ್ನೋದು ನೆನಪಿರಲಿ ಅಂತ ಅಖಿಲ್ ಅಜ್ಜರ್ ಎಂಬುವವರು ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿಯನ್ನ ಹಂಚಿಕೊಂಡಿದ್ರು. ಅದನ್ನೇ ಉಗ್ರಂ ಮಂಜು ಅವರ ಭಾವಿ ಪತ್ನಿ ಸಂಧ್ಯಾ ಖುಷಿ ಶೇರ್ ಮಾಡಿದ್ದಾರೆ. ಗಿಲ್ಲಿ ಮಾಡಿದ್ದು ತಪ್ಪು ಅನ್ಸುತ್ತೆ ಅಂತ ಟೆಕ್ಸ್ಟ್ ಹೊಂದಿರುವ ವಿಡಿಯೋವನ್ನು ಉಗ್ರಂ ಮಂಜು ಭಾವಿ ಪತ್ನಿ ಸಂಧ್ಯಾ ಖುಷಿ ಹಂಚಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಉಗ್ರಂ ಮಂಜು ಸಂಧ್ಯಾ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮ ನೆರವೇರಿತು. ಅತಿ ಶೀಘ್ರದಲ್ಲೇ ಉಗ್ರಂ ಮಂಜು ಸಂಧ್ಯಾ ಅವರ ವಿವಾಹ ಮಹೋತ್ಸವ ನಡೆಯಲಿದೆ. ಅಂದ್ಹಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಂಧ್ಯಾ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.